ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಾಗೆ ಇವತ್ತು January 23rd ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಬರ್ಡೇ ಇದೆ. 25th January ಬರ್ಡೇ ಇದೆ. ಸೊ ಅವ್ರಿಗೆ ಗಿಫ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಿದ್ದೆ. ಆಲ್ರೆಡಿ ನನ್ನ ಪ್ಲ್ಯಾನ್ಸ್ ಇದೆ, ಗೋಲ್ಡ್ ತೊಗೊಳ್ಳೋಣ ಅಂದ್ಬಿಟ್ಟು. ಖಡ್ಗ ಬರುತ್ತಲ್ವ, ಆ ಥರ ನಾನು ಹಾಕಿದ್ದೆ. ಅಂದರೆ ಮಾಡೋದಕ್ಕೆ ಅವ್ರಿಗೆ ಹೇಳಿದ್ದೆ, ಅವರು ಸಮ್ ರೀಸನ್ಸಿಂದ ಮಾಡಿಕೊಳ್ಳಿಲ್ಲ. ಸೊ ಬೇರೆ ಕಡೆ ತೊಗೊಳ್ಳೋಣ ಅಂದ್ಬಿಟ್ಟು ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂತ ರೆಡಿ ಎಲ್ಲ ಆಗಿದ್ದೀನಿ. ನಾನು ಮತ್ತು ನನ್ನ ಕಝಿನ್ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇರುತ್ತೆ ಏನು ಅಂದ್ಬಿಟ್ಟು ನೋಡೋಣ. ನಿಮಗೂ ತೋರಿಸ್ತೀನಿ, ಆದಷ್ಟು ಕ್ಯಾಪ್ಚರ್ ಮಾಡ್ಕೋತೀನಿ. ನಾನಿವತ್ತು ಬಸ್ಸೇ ಹೋಗ್ತಿರೋದು. ಬಿಕಾಸ್ ಕಾರಲ್ಲಿ ಅಂತಂದರೆ ಅವ್ರನ್ನೇ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಸರ್ಪ್ರೈಸ್ ಆಗಿರಲಿ, ಅವ್ರಿಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾನೇ ಹೋಗ್ತಿದ್ದೀನಿ ಬಸ್ಸಲ್ಲಿ. ಏನು ತೊಗೋತೀನಿ ಅಂತ ಆಲ್ರೆಡಿ ಹೇಳಿದ್ದೀನಲ್ವ. ಸೊ ನೋಡೋಣ ಕಲೆಕ್ಷನ್ಸ್ ಯಾವ ರೀತಿ ಇರುತ್ತೆ, ಏನು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ, ಮತ್ತು ಸ್ವಲ್ಪ ಡ್ರೆಸ್ಸು ಏನಾಗುತ್ತೆ ನನ್ನ ಕೈಲಿ, ಅಂದರೆ ಏನೇನು ತೊಗೋತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ನೋಡೋಣ ಬನ್ನಿ ಈ ವ್ಲಾಗ್. ಮಾರ್ನಿಂಗ್ 12 ಆಗಿತ್ತು. ಆಗ ನಾವು ಬಸ್ಸಲ್ಲಿ ಹೋದ್ವಿ. ಆ್ಯಕ್ಚುಲಾಗಿ ನನ್ನ ಹಸ್ಬೆಂಡ್ಗೆ ಕಝಿನ್ಗೆ ಹುಷಾರಿಲ್ಲ, ಹಾಸ್ಪಿಟಲಲ್ಲಿ ತೋರಿಸ್ಕೊಬರ್ತೀನಿ ಅಂತ ಹೇಳಿಬಿಟ್ಟೋದೆ. ಬಿಕಾಸ್ ಇನ್ನೇನು ಬೇರೆ ರೀಸನ್ ಏನನ್ನ ಹೇಳಿದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಏನಕ್ಕೆ ಹೋಗ್ತಾ ಇದೆಯಾ ಏನು ಅಂದ್ಬಿಟ್ಟು. ಮತ್ತು ನನ್ನ ಮಗನ ಕೂಡ ಅಲ್ಲೇ ಅತ್ತೆ ಮನೇಲಿ ಬಿಟ್ಟು ಹೋಗ್ತಾಯಿದ್ದೀರಿ. ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಿಂದ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ತುಂಬಾ ಗೋಲ್ಡ್ ಶಾಪ್ಸ್ ಇದೆ. ಅಂತಂದರೆ ವಾಸವಿ ರೋಡ್ ಅಂತ, ಗಂಗಮ್ಮ ಗುಡಿ ರೋಡ್ ಅಂತ ಇದೆ. ಅಲ್ಲೋದ್ರೆ ನಿಮ್ಗೆ ತುಂಬಾ ಶಾಪ್ಸ್ ಇದೆ. ಆ್ಯಕ್ಚುಲಾಗಿ ನನಗೆ ಇವ್ರಿಗೆ ಗೊತ್ತಿತ್ತು, ನನ್ನ ಕಝಿನ್ಗೆ ಇವರು ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ ಫ್ರೆಂಡು. ಸೊ ಅವ್ರಿಗೆ ಕೇಳಿದ್ದಕ್ಕೆ ಇದೇ ಥರ ಒಂದು ಕಲೆಕ್ಷನ್ಸು ಅಂತಂದರು. ಅದಕ್ಕೋಸ್ಕರ ನೋಡೋಣ ಅಂತ ಹೋದ್ವಿ. ನನ್ನ ವಾಯ್ಸ್ ಸ್ವಲ್ಪ ಇದಾಗಿದೆ, ಕೋಲ್ಡ್ ಆಗಿದೆ. ಸೊ ವಾಯ್ಸ್ ಚೇಂಜ್ ಆಗಲೇ ಇದೆ. ಅಲ್ಲಿ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ. ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮಗೆ ಯಾರು ಇಷ್ಟ ಆಗುತ್ತೆ, ಅವ್ರಿಗೆ ಒಂದು ಚಿಕ್ಕ ಖುಷಿ ಕೊಡೋದೇ ಅಂದರೆ ನನಗೆ ಹೇಗೆ ಅಂತಂದರೆ, ನನ್ನ ಹಸ್ಬೆಂಡ್ಗೆ ಯಾವ ರೀತಿ ಖುಷಿ ಆಗುತ್ತೆ ಏನು ಅನ್ನೋದು, ಅವ್ರಿಗೆ ಏನು ಬೇಕು ಏನು ಅಂತ ಅರ್ಥ ಮಾಡಿಕೊಂಡು, ಬರೀ ಗೋಲ್ಡ್ ಆಗಲಿ ಇದೇ ರೀತಿ ಕೊಡಬೇಕು ಅಂತ ಏನಿಲ್ಲ. ಒಂದು ರೋಸ್ ಆಗಿರ್ಬೋದು, ಅವ್ರಿಗೆ ಏನು ಖುಷಿ ಆಗುತ್ತೆ ಅದನ್ನು ಕೊಟ್ಟರೆ ಕೂಡ ಒಂಥರ ಹ್ಯಾಪಿ ಆಗುತ್ತೆ. ನಮಗೂ ಒಂಥರ, ಅಂದರೆ ನಮಗೋಸ್ಕರ ಅವರು ಪ್ರತಿ ದಿವಸ ಕಷ್ಟಪಟ್ಟು ದುಡ್ದು ನಮ್ಮ ಖುಷಿಗೋಸ್ಕರ ಅವರು ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ಅವರು ಒಂದು ಸ್ಪೆಷಲ್ ಡೇ ದಿವಸ ನಾವು ಅದೇ ರೀತಿ ಅದು ನನ್ನ ಇದಾಗಿಬಿಟ್ಟು ಏನಾನ ಗಿಫ್ಟ್ ಕೊಡೋಣ. ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಅವ್ರ ಬರ್ಡೇ ನಾನು ಮಾಡೋಕ್ಕೂ ಆಗಲಿಲ್ಲ. ಬಿಕಾಸ್ ಆಫ್ ಸಮ್ ರೀಸನ್ಸ್. ಫಸ್ಟ್ ಇಯರ್ ಮದುವೆ ಆದಮೇಲೆ ಫಸ್ಟ್ ಇಯರ್ ಬಂದು ನಾನು ಕನ್ಸೀವ್ ಆಗಿದ್ದೆ, ಮತ್ತು ಸ್ವಲ್ಪ ಇದಿತ್ತು. ಸೆಕೆಂಡ್ ಇಯರ್ ಬಂದು ಸ್ವಲ್ಪ ಮನೆಯಲ್ಲೂ ಇದಿತ್ತು, ಅದಕ್ಕೋಸ್ಕರ ಕೊಡೋಕ್ಕಾಗಿರಲಿಲ್ಲ. ಸೊ ಈ ಇಯರು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹಠ ಹಿಡಿದು ಏನೋ ಒಂದಷ್ಟು ನನ್ನ ಕೈಲಾಗಿದ್ದಷ್ಟು ಸೇವ್ ಮಾಡಿಕೊಂಡು ಅದರಲ್ಲಿ ಅವರು ಖುಷಿ ಪಡಿಸೋದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗುತ್ತಾ ಇದ್ದೆ. ಅದೆಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಗೋಲ್ಡ್, ನನ್ನ ಮೈಂಡಲ್ಲಿ ಒಂದು 4-5 ಗಿಫ್ಟ್ಸ್ ಕೊಡೋಣ ಅಂದ್ಕೊಂಡಿದ್ದೆ. ಬಟ್ 1-2-3 ಕೊಟ್ಟೆ ಅಷ್ಟೇ. ತುಂಬ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ದಿವಸ ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆದು ಮನೆ ಪೂಜೆ ಎಲ್ಲ ಮುಗಿಸಿ, ಇವತ್ತು ರಥಸಪ್ತಮಿ ಕೂಡ ಹೌದು. ಹಬ್ಬ, ಈ ಹಬ್ಬಕ್ಕೆ ಎಕ್ಕದೆಲೆ ಅಂತ ಏನಿರುತ್ತೆ ಅದನ್ನು ಇಟ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಸೂರ್ಯನಿಗೆ ಒಂದು ನಮ್ಮ ಕೈಯಲ್ಲಿ ಆದಷ್ಟು ನಮಸ್ಕಾರ ಮಾಡಿ ಈ ಹಬ್ಬನ ಮಾಡ್ತೀವಿ ಅಷ್ಟೇ. ಸಿಂಪಲ್ಲಾಗೆ ಮಾಡಿಕೊಂಡು ಫಂಕ್ಷನ್ ಬೇರೆ ಇದೆ, ಅದಕ್ಕೆ ನಾನು ನಾದಿನಿ ಮನೆಗೆ ಹೋಗ್ತಿದ್ವಿ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಮಾರ್ನಿಂಗೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡಿ. ಇದು ಟೈಮ್ 7 ಇದೆ. ನನ್ನ ಹಸ್ಬೆಂಡ್ ಬರ್ಡೇ, ಅಪ್ಪಗೆ ಹ್ಯಾಪಿ ಬರ್ಡೇ ಮಾಡೋದು. ಸ್ವಲ್ಪ ಮೆಸ್ಸಿ ಇತ್ತು. ಬಿಕಾಸ್ ಆವಾಗ ತಾನೇ ದೇವರಿಗೆ ಹೂವು ಎಲ್ಲ ಪೋಣಿಸ್ಕೊಂಡು ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ರಿ. ಅವತ್ತು ಹಬ್ಬ ಬೇರೆ ಇತ್ತು, ಮತ್ತು ನಾನು ಹೊರಡಬೇಕಿತ್ತು.
ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಅವ್ರ ಫೇವ್ರೇಟ್ ಏನಿತ್ತು ಅದನ್ನೇ ಮಾಡಿದೆ. ಅವ್ರಿಗೆ ಕೊಬ್ಬರಿ ಅನ್ನ ಮತ್ತು ಹಾಲು ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಪೂರಿ ಚಟ್ನಿ ಮಾಡಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಮನೇಲಿ ಸಹ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಬಾ ಟೆಂಪಲ್ಗೆ ಹೋಗಿ ಸ್ವಲ್ಪ ಅಂದರೆ ಬರ್ಡೇ ದಿವಸ ಒಂದು ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋಗಬೇಕಿತ್ತು. ಸೊ ಹೋಗೋಣ ಅಂತ ಎಲ್ಲ ರೆಡಿ ಆದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅಂತಂದರೆ ಅವರು ಪರಿಚಯ ಇರೋರು ಕೂಡ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಕ್ ಎಲ್ಲ ತೊಗೊಂಬಂದಿದ್ರು ಸರ್ಪ್ರೈಸಾಗಿ. ಸೊ ಹಾಗೆ ಅದನ್ನು ಕೂಡ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಒಂಥರ ನನ್ನ ಬರ್ಡೇ ನನಗೆ ಅಷ್ಟು ಸ್ಪೆಷಲ್ ಅನಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಬರ್ಡೇ ಆಗಿರ್ಬೋದು, ಈಗ ನನ್ನ ಮಗ ಬರ್ಡೇ ಕೂಡ ಆಗಿರ್ಬೋದು, ತುಂಬಾ ಸ್ಪೆಷಲ್ ಅನಿಸುತ್ತೆ. ಬಿಕಾಸ್ ನಮ್ಮ ಬರ್ಡೇ ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಂತ ನಾನು ಅಂದ್ಕೊತೀನಿ. ನನಗೂ ಗೊತ್ತಿಲ್ಲ, ಈ ರೀತಿ ಹೇಳೋಕ್ಕಾಗಲ್ಲ, ಒಂದು ವರ್ಡ್ಸೇ ಬರಲ್ಲ ಅನಿಸುತ್ತೆ ಏನು ಹೇಳಬೇಕು ಅಂದ್ಬಿಟ್ಟು. ನಾ ಎಲ್ಲ ಮುಗಿಸ್ಕೊಂಡು ಹಾಗೆ ಈವ್ನಿಂಗ್ ಇವತ್ತು ಈವ್ನಿಂಗ್ ಆಗಿದೆ. ಆಲ್ಮೋಸ್ಟ್ 5:30 ಆಗಿದೆ. ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಅವ್ರಿಗಿನ್ನೂ ಗೊತ್ತಿಲ್ಲ, ಆಚೆ ಕೂತಿದ್ದಾರೆ. ಗಿಫ್ಟ್ ಎಲ್ಲ ಪ್ಯಾಕ್ ಆಗಿದೆ. ನಾನು ಆಲ್ರೆಡಿ ತೋರಿಸಿದ್ದೀನಿ ಏನು ಗಿಫ್ಟ್ ತೊಗೊಂಡಿದ್ದೀನಿ ಏನು ಅಂದ್ಬಿಟ್ಟು. ಸೊ ನೋಡೋಣ ಬನ್ನಿ ಎಲ್ಲ. ಅವರು ಅಲ್ಲಿಗೆ ಬಂದರು. ಈವ್ನಿಂಗ್ ಎಲ್ಲನೂ ಆಚೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ನನ್ನ ಪ್ಲ್ಯಾನ್ಸ್ ಇದ್ದಿದ್ದೆ ಬೇರೆ 12ಗೆ ಮಾಡೋಣ ಅಂತ. ಮಗ ಕೂಡ ಮಲಗಿರ್ತಾನೆ, ಅವನಿಗೂ ಡಿಸ್ಟರ್ಬ್ ಆಗಬಾರ್ದು. ಮತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂದ್ಬಿಟ್ಟು, ಡೇ ಅಲ್ಲಾದರೆ ಮಕ್ಕಳು ಕೂಡ ಎದ್ದಿರ್ತಾರೆ ಅಂದ್ಬಿಟ್ಟು ಡೇಯಲ್ಲಿ ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತು ಈವ್ನಿಂಗ್ ಆಚೆ ಹೋಗಿ ನಾನು ನಂದಗುಡಿಯಲ್ಲಿದ್ದೆ. ಸೊ ಅಲ್ಲಿಂದ ಹೊಸಕೋಟೆ ನಿಯರ್ ಇತ್ತು. ಸೊ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಹೊಸಕೋಟೆಯಲ್ಲಿ ದಿ ಬಿಗ್ ಸರ್ಪ್ರೈಸ್ ಅನ್ನೋದು ಒಂದು ಪ್ರೈವೇಟ್ ಥಿಯೇಟರ್ ಥರ ಇದೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ರೀಸನೇಬಲಾಗಿ ಕೂಡ ಇದೆ. ನಿಮಗೆ ಅಲ್ಲಿ ಫೋಟೋಸ್ ಕೂಡ ನಿಮ್ಗೆ ಅವರೇ ಕ್ಯಾಪ್ಚರ್ ಮಾಡಿಕೊಡ್ತಾರೆ, ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡಿಕೊಡ್ತಾರೆ. ನೀವು ಅಲ್ಲಿ ಯಾರಿಗಾದರೂ ಈ ಥರ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಸ್ಪೆಷಲ್ ಒನ್ಸ್ದು ಅಂತಂದರೆ ಅಲ್ಲಿ ಹೋಗಿ ನೀವು ಸೆಲೆಬ್ರೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅವರು ಕನ್ವೀನಿಯೆಂಟಾಗಿ ನಿಮ್ಮನ್ನು ಮಾತಾಡ್ತಾರೆ. ನಿಮ್ಗೆ ಏನು ಬೇಕು ಅದನ್ನು ಅವರು ರಿಕ್ವೈರ್ಸ್ನ ಫುಲ್ಫಿಲ್ ಮಾಡ್ತಾರೆ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅಲ್ಲಿ ಅವ್ರಿಗೆ ಸರ್ಪ್ರೈಸಾಗಿ ಕೊಡೋಕ್ಕಂತೂ ಆಗಲ್ಲ, ಬಿಕಾಸ್ ಅವ್ರನ್ನೇ ಡ್ರೈವಿಂಗಾಗಿ ಕರ್ಕೊಂಡು ಹೋಗಬೇಕಿತ್ತು ಮತ್ತು ಅವರೇ ರೂಟ್ನ ಇದು ಮಾಡಬೇಕಿತ್ತು. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ. ಬಟ್ ಗಿಫ್ಟ್ ಏನು ಅನ್ನೋದು ಒಂದು ಮಾತ್ರ ಸರ್ಪ್ರೈಸ್ ಆಗಿತ್ತು. ಅಲ್ಲೇ ಆನ್ ದಿ ವೇ ಕೇಕ್ ಕೂಡ ತೊಗೊಂಡ್ವಿ. ಫುಲ್ಲು ಸರ್ಪ್ರೈಸಾಗಿ ಅಂತ ಕೊಡಬೇಕು ಅಂತಲೇ ಆಸೆ ಇತ್ತು. ಬಟ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಕಾರ್ ಡ್ರೈವ್ ಕಲ್ತ್ಕೋಬೇಕು ಅನ್ನೋ ಒಂದು ಚಾಲೆಂಜ್ ಕೂಡ ಇದೆ. ಫುಲ್ ತೊಗೊಂಡು ಕೇಕ್ ತೊಗೊಳಕ್ಕೆ ಹೋದರೆ ಇಲ್ಲಿ ಮಕ್ಕಳು ಕೂಡ ಬಿಂಗೋ ತೊಗೊಂಡ್ರು. ಆ್ಯಕ್ಚುಲಾಗಿ ಅದು ಅನ್ಹೆಲ್ತಿನೇ ಇರ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಮಕ್ಕಳು ಕೂಡ ತುಂಬಾ ಗಲಾಟೆ ಮಾಡ್ತಾರೆ. ಇವಾಗ ನಾವು ಕೂಡ ಅಲ್ಲಿಗೆ ರೀಚ್ ಆದ್ವಿ. ನೋಡ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ ಅಂತ. ಅವ್ರ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಡ್ತಾಯಿದ್ರು ನನಗೆ. ನಾನು ಅದನ್ನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾನು ಕೂಡ ಎಲ್ಲ ಸೆಲೆಬ್ರೇಟ್ ಮಾಡಿ, ಅಂದರೆ ಇದೊಂಥರ ಡ್ರೀಮ್ ಫುಲ್ಫಿಲ್. ಒಂದೇ ಚಿಕ್ಕ ಪುಟ್ಟ ಆಸೆ ಕನಸುಗಳು ಏನಿರುತ್ತೆ ಅದನ್ನು ನೆರವೇರಿಸ್ಕೊಂಡು ನಾವು ಕೂಡ ಹೋಗ್ತಾ ಇರಬೇಕು. ಮತ್ತು ಇಲ್ಲಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅವ್ರ ಪೇರೆಂಟ್ಸ್ಗೆ ಕೂಡ ಹೇಳ್ತೀನಿ. ಬಿಕಾಸ್ ಒಂದು ಹ್ಯೂಮನ್ ಬೀಯಿಂಗ್ನ ಒಂದು ಚಿಕ್ಕ ಮಗುವಿಂದ ಸಾಕಿ ನಮಗೆ ಅಂತ ಅವರು ಕೂಡ ಇದು ಮಾಡೋ ಅಂಥವ್ರಿಗೆ ಫಸ್ಟಿಂದ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಇಂಪಾರ್ಟೆಂಟ್ ಇರ್ತಾರೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಕೂಡ. ಮತ್ತು ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ, ನನ್ನ ಮಗ ಎಷ್ಟು ತುಂಟ ಕೆಲಸ ಮಾಡ್ತಾಯಿರ್ತಾನೆ ಅಂದರೆ ತುಂಬ ಹಠ ಮಾಡ್ತಾಯಿದ್ದ. ಅಂದರೆ ಕೇಕ್ ಅವನಿಗೆ ಬೇಕು ಅಂತ. ಅಲ್ಲಿ ಕೂಡ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅವ್ರಿಗೆ ಗಿಫ್ಟ್ ಕೇಳೋಣ ಅಂತ ಕೇಳ್ತಾಯಿದ್ದೆ. ಬಟ್ ಅವರು ತುಂಬಾ ಅಂದರೆ ಅವರು ಏನು ಅಂತಂದರೆ ಕ್ಯಾಮ್ರಾ ಮುಂದೆ ಅವರು ಒಂದು ಎಕ್ಸ್ಪ್ರೆಷನ್ಸ್ನ ತೋರಿಸಲ್ಲ. ಅವ್ರಿಗೊಂಥರ ಶೈ ನೇಚರ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಬೇಗ ಓಪನ್ ಅಪ್ ಆಗಿ ಮಾತಾಡಲ್ಲ. ಅಂದ್ಕೊತಾ ಇರೋದು ವೀಡಿಯೋಸಲ್ಲಿ ಮಾತಾಡಲ್ಲ ಅಂತ. ಅವ್ರು ತುಂಬಾ ಮಾತಾಡ್ತಾರೆ. ಬಟ್ ಅವ್ರಿಗೆ ಇನ್ನೂ ಕ್ಯಾಮ್ರಾ ಮುಂದೆ ಆ್ಯಕ್ಚುಲಾಗಿ ನಾನು ವ್ಲಾಗರ್ ಈಗ ಸ್ಟಾರ್ಟ್ ಮಾಡಿದರೆ ನನಗೆ ಅಷ್ಟು
ಮಾತಾಡ ಮಾತಾಡೋದಕ್ಕೆ ಇನ್ನೂ ಇದು ಮಾಡ್ತೀನಿ. ಸೊ ಅವ್ರಿಗೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ. ಅಂದರೆ ವ್ಲಾಗಲ್ಲಿ ಮಾತಾಡೋಕ್ಕಾಗಿರ್ಬೋದು, ಅಲ್ಲಿ ವ್ಲಾಗಲ್ಲಿ ಬರೋದಕ್ಕಾಗಿರ್ಬೋದು. ನಾನು ಸ್ವಲ್ಪ ಪ್ರಪೋಸ್ ಥರ ಎಲ್ಲ ಅಂದರೆ ಹ್ಯಾಪಿ ಬರ್ಡೇ ಕುತ್ಕೊಳ್ಳಿ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮಾಡಿದೆ. ನನ್ನ ಮಗ ನೋಡಿ ಏನು ಮಾಡ್ತಾನೆ ಅಂತ. ಇದು ಅಪ್ಪಗ ಎಲ್ಲ ಎತ್ಕೊಂಡ್ಬಂದೆ ನೋಡು, ಎಲ್ಲಾರು ಕೊಟ್ಟರು ಅವರೇ ಎತ್ಕೊಂಡ್ಬಂದಿದ್ದಾನೆ. ಇದಂತೆ ವಿಡಿಯೋ ಮಾಡೋಣ ಕೊಡ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ನಮ್ಮ ಹುಡುಗ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಫೋನ್ ಮಾಡ್ತಾನೆ. ಆಗ್ಬಿಟ್ಟು ಫೋನ್ ಮಾಡ್ತಾನೆ. ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಅಂತ ಮಾತ್ರ ನಿಮ್ಮಪ್ಪ ಗೆಸ್ ಮಾಡಿಲ್ಲ. ಇದು ಇವಾಗಾದ್ರೂ ಹೇಳಿ ಏನಿರುತ್ತೆ ಅದ್ರಲ್ಲಿ. ನೋಡು ನೋಡು, ಹಂಗಲ್ಲ ಕಿತ್ತಾಕೋದು. ಇಲ್ಲಿದೆ ಪ್ಲಾಸ್ಟರ್. ಅವ್ರು ಅನ್ಕೊಂತ ಇರ್ತಾರೆ ಗಿಫ್ಟ್ ಯಾವ ರೇಂಜಲ್ಲಿ ಓಪನ್ ಮಾಡ್ತಾರೆ. ಗಿಫ್ಟ್ ಓಪನ್ ಮಾಡಕ್ಕೂ ಬರಲ್ಲ. ಏನಿರುತ್ತೆ ಬಳೆ ಆಗ್ತದೆ. ಪ್ರೆಸ್ ಮಾಡ್ಕೊ. ನೋಡಿದ್ರಲ್ಲ ನಾನು ಏನು ತೊಗೊಂಡೆ, ಏನು ಕೊಟ್ಟೆ ಅವ್ರಿಗೆ ಗಿಫ್ಟ್ಸ್ ಅಂತ. ಹೌದು, ಬ್ಯಾಂಗಲ್ ಮತ್ತು ಗೋಲ್ಡ್ ಬಾಬಾ ಕೊಟ್ಟೆ. ಬಿಕಾಸ್ ಬಾಬಾ ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು. ತುಂಬಾ ನಾವು ನಂಬಿರೋ ಅಂಥ ದೇವರು ಮತ್ತು ನಮ್ಮ ಫೇವ್ರೆಟ್ ದೇವರು ಅಂತ. ಸೊ ಅವ್ರು ಒಂದು ಸ್ಪೆಷಲ್ ಡೇಗೆ ನನ್ನ ಒಂದು ಸ್ಪೆಷಲ್ ಗಿಫ್ಟು ನಮ್ಮ ಮನೆಗೆ ಬಾಬಾ ಬಂದಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ಸಾಂಗ್ ಪ್ಲೇ ಆಗ್ತಿದೆ, ಸೊ ಅದು ಕಾಪಿರೈಟ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡೆಕೋರೇಷನ್ನು. ಯಾರಿಗಾದರೂ ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ ನಿಮಗೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೀನಿ. ಇದು ಪ್ರಿಪ್ರೇಷನ್ ಮತ್ತು ಬರ್ಡೇ ವ್ಲಾಗ್ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸಪ್ರೇಟ್ ನಾನು ಮಾಡಲಿಲ್ಲ, ಒಂದೇ ವ್ಲಾಗಲ್ಲೇ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಹಾಗೆ ಅಲ್ಲಿಂದ ಡಿನ್ನರ್ಗೆ ಅಂತ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾವು ಮಾತ್ರ ಹೋಗಿದ್ದರಿಂದ ಎಲ್ಲರನ್ನೂ ಕರ್ಕೊಂಡು ನೆಕ್ಸ್ಟ್ ಇನ್ನೊಂದು ಡೇ ಹೋಗೋಣ ಅಂದ್ಬಿಟ್ಟು ಹಾಗೆ ಹೊರಟ್ವಿ. ಇಲ್ಲಿಗಾಗಿತ್ತು. ನಾನು ಇಷ್ಟೇ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.